ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ಅಭಿಜ್ಞಾ ಬಿಸ್ಲೋ ಯೂಟ್ಯೂಬ್ ಚಾನಲಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ಪೊರೇಟ್ ರಿಸ್ಟ್ರಕ್ಚರಿಂಗಲ್ಲಿ ಬರುವಂಥ ಡಿಮರ್ಜರ್ ಅನ್ನುವ ಕಾನ್ಸೆಪ್ಟಲ್ಲಿ 3 ಸ್ಟ್ರಾಟಜೀಸ್ಗಳು ಬರ್ತವೆ. ಅವು ಯಾವುವು ಅಂದರೆ ಸ್ಪಿನ್ ಆಫ್, ಸ್ಪ್ಲಿಟ್ ಆಫ್ ಮತ್ತು ಸ್ಪ್ಲಿಟ್ ಅಪ್ಸ್ ಅಂತ. ಈ 3 ಸ್ಟ್ರಾಟಜೀಸ್ಗಳ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಅನ್ನೋದನ್ನು ಇವತ್ತು ನೋಡ್ತಾ ಇದ್ದೇವೆ. ಡಿಮರ್ಜರ್ ಅಂದರೆ ಏನು? ಮರ್ಜರಿನ ಒಪೋಸಿಟ್ ಡಿಮರ್ಜರ್. ಸೊ ಯಾವಾಗ 2 ಕಂಪ್ನೀಸ್ಗಳು ಒಟ್ಟಾಗಿ ಒಂದು ದೊಡ್ಡ ಕಂಪ್ನೀಸ್ ಆಗ್ತದೋ, ದೊಡ್ಡ ಕಂಪ್ನಿ ಆದಾಗ ಅದಕ್ಕೆ ನಾವು ಮರ್ಜರ್ ಅಂತ ಕರಿತೇವೆ. ಹಾಗೆ ಇದರ ಒಪೋಸಿಟ್, ಯಾವಾಗ ಒಂದು ದೊಡ್ಡ ಕಂಪ್ನಿ ಅದರ ಕಾಂಪೊನೆಂಟ್ಸ್ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಸಪ್ರೇಟ್ ನ್ಯೂ ಎಂಟಿಟಿಯಾಗಿ ಎಕ್ಸಿಸ್ಟೆನ್ಸಲ್ಲಿ ಹೊರಗೆ ಹಾಕತ್ತೋ ಆವಾಗ ಅದಕ್ಕೆ ನಾವು ಡಿಮರ್ಜರ್ ಅಂತ ಕರಿತೇವೆ. ಈ ಡಿಮರ್ಜರಲ್ಲಿ ಈ ಕಂಪ್ನಿ ಸ್ಪಿನ್ ಆಫ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು, ಅಥವಾ ಸ್ಪ್ಲಿಟ್ ಆಫ್ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು, ಅಥವಾ ಸ್ಪ್ಲಿಟ್ ಅಪ್ ಅನ್ನುವ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು. ಈ 3 ಶಬ್ದಗಳು ತುಂಬ ಕನ್ಫ್ಯೂಸಿಂಗ್ ಆಗಿ ನಮಗೆ ಅನಿಸ್ತವೆ ಓದಬೇಕಾದ್ರೆ. ಸೊ ಈ 3 ಸ್ಟ್ರಾಟಜೀಸ್ಗಳ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಅನ್ನೋದನ್ನು ಇವತ್ತು ನೋಡೋಣ. ಈ ಸ್ಪಿನ್ ಆಫ್ ಮತ್ತು ಸ್ಪ್ಲಿಟ್ ಆಫ್ ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ. ಇದರಲ್ಲಿ ಕಾಮನ್ ಏನಂದರೆ, ಒಂದು ಪೇರೆಂಟ್ ಕಂಪ್ನಿ ಇರುತ್ತೆ, ಇದರಲ್ಲೂ ಸಹ ಒಂದು ಪೇರೆಂಟ್ ಕಂಪ್ನಿ ಇರುತ್ತೆ, ಇದರಲ್ಲೂ ಸಹ ಒಂದು ಪೇರೆಂಟ್ ಕಂಪ್ನಿ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಈ ಪೇರೆಂಟ್ ಕಂಪ್ನಿ ಅದರ ಯಾವುದೇ ಒಂದು ಸಬ್ಸಿಡಿಯರಿ ಅಥವಾ ಡಿವಿಷನನ್ನು ಅದರಿಂದ ಬೇರ್ಪಡಿಸಿ ಸಪ್ರೇಟ್ ಮಾಡುತ್ತೆ. ಸೊ ಇಲ್ಲಿ ಇದರ ಕಾಂಪೊನೆಂಟ್ ಏನಿದೆ, ಬಿಸ್ನೆಸ್ ಏನಿದೆ, ಅದನ್ನು ನ್ಯೂ ಎಂಟಿಟಿ ಆಗಿ ಹೊರಗೆ ಹಾಕತ್ತೆ. ಸೊ ಇದು ಈಗ ಈ ಪೇರೆಂಟ್ ಕಂಪ್ನಿಯ ಓನರ್ಶಿಪ್ಪಲ್ಲಿ ಇರೋದಿಲ್ಲ, ಅದೇ ಸಪ್ರೇಟ್ ಒಂದು ಎಕ್ಸಿಸ್ಟೆನ್ಸ್, ಅದು ಹೊಸದಾದ ಕಂಪ್ನಿಯಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಒಂದು ಪೇರೆಂಟ್ ಕಂಪ್ನಿ ಇದು ಹೇಗಿತ್ತೋ ಹಾಗೆ ಇದೆ, ಅದರಿಂದ ಡಿವಿಷನ್ ಆಗಿರುವಂಥ ಇನ್ನೊಂದು ಅದರ ಸಬ್ಸಿಡರಿ ಆಗಿರ್ಬೋದು, ಅಥವಾ ಬೇರೆ ಬಿಸ್ನೆಸ್ ಆಗಿರ್ಬೋದು, ಅಥವಾ ಅದರ ಡಿವಿಷನ್ ಆಗಿರ್ಬೋದು. ಇಲ್ಲೂ ಸಹ ಹಾಗೆ ಆಗುತ್ತೆ. ಇಲ್ಲಿ ಪೇರೆಂಟ್ ಕಂಪ್ನಿ ಇದೆ, ಅದರ ಒಂದು ಬಿಸ್ನೆಸ್ಸನ್ನು ಅದು ಸಪ್ರೇಟಾಗಿ ಹೊರಗೆ ಅದಕ್ಕೆ ಒಂದು ನ್ಯೂ ಎಕ್ಸಿಸ್ಟೆನ್ಸನ್ನು ಕೊಡುತ್ತೆ. ಇಲ್ಲೂ ಸಹ ನ್ಯೂ ಎಂಟಿಟಿ ಆಗುತ್ತೆ. ಇದು ಹೊರಗೆ ಬಂದ ಕೂಡಲೇ ಪೇರೆಂಟ್ ಕಂಪ್ನಿ ಇಲ್ಲಿ ಅದು ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಸೊ ಈ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಈ ನ್ಯೂ ಎಂಟಿಟಿ ಏನಾಗಿರುತ್ತೆ, ಅದರ ಶೇರ್ಸ್ ಏನಿರುತ್ತೆ, ಈ ಪೇರೆಂಟ್ ಕಂಪ್ನಿ ಇತ್ತಲ್ಲ ಇದರ ಶೇರ್ ಹೋಲ್ಡರ್ಸ್ಗಳಿಗೆ ಈ ನ್ಯೂ ಎಂಟಿಟಿಯ ಶೇರ್ಸನ್ನು ಕೂಡ ಕೊಡಲಾಗತ್ತೆ. ಯಾವುದರಲ್ಲಿ? ಸ್ಪಿನ್ ಆಫಲ್ಲಿ ಕೊಡಲಾಗತ್ತೆ. ಆದರೆ ಸ್ಪ್ಲಿಟ್ ಆಫಲ್ಲಿ ಏನಾಗುತ್ತೆ, ಈ ನ್ಯೂ ಎಂಟಿಟಿಯ ಶೇರ್ಸ್ಗಳನ್ನು ಈ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್, ಪೇರೆಂಟ್ ಕಂಪ್ನಿಯ ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ ಅವರಿಗೆ ಎಲ್ಲವನ್ನೂ ಕೊಡಲಾಗೋದಿಲ್ಲ. ಅವರಿಗೆ ಶೇರ್ ಹೋಲ್ಡರ್ಸ್ಗೆ ಒಂದು ಚಾಯ್ಸ್ ಕೊಡಲಾಗತ್ತೆ. ನೀವು ಈ ಪೇರೆಂಟ್ ಕಂಪ್ನಿಯ ಶೇರ್ಸನ್ನೇ ಇಟ್ಕೊಳ್ಬೋದು, ಅಥವಾ ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ನ್ಯೂ ಎಂಟಿಟಿಯ ಶೇರ್ಸನ್ನು ತೊಗೊಳ್ಬೋದು ಅನ್ನುವ ಆಪ್ಷನ್ ಕೊಡಲಾಗತ್ತೆ. ಸೊ ಸ್ಪಿನ್ ಆಫಲ್ಲಿ ಏನಾಗುತ್ತೆ, ನ್ಯೂ ಎಂಟಿಟಿ ಆಗಿರುವಂಥ ಅದರ ಶೇರ್ಸ್ಗಳನ್ನು ಕೂಡ ಈ ಫಸ್ಟಿಗೆ ಯಾವ ಕಂಪ್ನಿ ಇತ್ತು, ಪೇರೆಂಟ್ ಕಂಪ್ನಿ ಇತ್ತು, ಆ ಕಂಪ್ನಿಯ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡಲಾಗತ್ತೆ. ಸೊ ಹಾಗಾಗಿ ಪೇರೆಂಟ್ ಕಂಪ್ನಿಯ ಶೇರ್ಸ್ ಮತ್ತು ನ್ಯೂ ಎಂಟಿಟಿಯ ಶೇರ್ಸ್ ಎರಡನ್ನೂ ಕೂಡ ಆ ಶೇರ್ ಹೋಲ್ಡರ್ಸ್ ಇಟ್ಕೊಳ್ಬೋದು. ಆದರೆ ಇಲ್ಲಿ ಏನಾಗುತ್ತೆ, ಪೇರೆಂಟ್ ಕಂಪ್ನಿಯ ಶೇರ್ ಹೋಲ್ಡರ್ಸ್ಗಳಿಗೆ ಒಂದು ಆಪ್ಷನ್ ಕೊಡಲಾಗತ್ತೆ. ನೀವು ಪೇರೆಂಟ್ ಕಂಪ್ನಿಯ ಶೇರ್ಸನ್ನು ಇಟ್ಕೊಳ್ಬೇಕು, ಅಥವಾ ಈ ನ್ಯೂ ಎಂಟಿಟಿಯ ಶೇರ್ಸ್ಗಳಿಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಅಷ್ಟು ಶೇರ್ಸನ್ನು ನ್ಯೂ ಎಂಟಿಟಿಯ ಶೇರ್ಸ್ಗಳನ್ನು ತೊಗೊಳ್ಬೇಕು ಅನ್ನೋ ಆಪ್ಷನ್ ಕೊಡಲಾಗತ್ತೆ. ಸೊ ಈ ಎರಡರ ಮಧ್ಯೆ ಡಿಫ್ರೆನ್ಸ್ ಯಾವುದರಲ್ಲಿ ಬರುತ್ತೆ ಅಂದರೆ, ಶೇರ್ ಶೇರ್ಸ್ಗಳನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗತ್ತೆ, ಹೊಸ ನ್ಯೂ ಎಂಟಿಟಿಯ ಶೇರ್ಸನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಎರಡರಲ್ಲಿ ನಾವು ಡಿಫ್ರೆನ್ಸನ್ನು ಕಾಣ್ಬೋದು. ಸ್ಪ್ಲಿಟಪ್ಪಲ್ಲಿ ಏನಾಗುತ್ತೆ, ಈ ಸ್ಪ್ಲಿಟಪ್ಪಲ್ಲಿ ಇದರಲ್ಲೆಲ್ಲ ಪೇರೆಂಟ್ ಕಂಪ್ನಿ ಸಹ ಎಕ್ಸಿಸ್ಟೆನ್ಸಲ್ಲಿ ಇದೆ. ಡಿಮರ್ಜರ್ ಆದಮೇಲೂ ಸಹ ಪೇರೆಂಟ್ ಕಂಪ್ನಿ ಎಕ್ಸಿಸ್ಟೆನ್ಸಲ್ಲಿ ಇದೆ. ಅದರ ಒಂದು ಪೋರ್ಷನ್ ಕಡಿಮೆ ಆಗಿರ್ಬೋದು, ಆದರೆ ಅದು ಎಕ್ಸಿಸ್ಟೆನ್ಸಲ್ಲಿ ಇದೆ. ಆದರೆ ಸ್ಪ್ಲಿಟಪ್ಪಲ್ಲಿ ಏನಾಗುತ್ತೆ, ಪೇರೆಂಟ್ ಕಂಪ್ನಿ ತನ್ನನ್ನು ತಾನು ಡಿವೈಡ್ ಮಾಡಿಕೊಂಡು ಹೊಸ ನ್ಯೂ ಎಂಟಿಟೀಸ್ಗಳನ್ನು ಫಾರ್ಮ್ ಮಾಡುತ್ತೆ. ಆದರೆ ಆ ಪೇರೆಂಟ್ ಕಂಪ್ನಿ ಏನಿರುತ್ತೆ ಡಿಮರ್ಜರ್ ಆದಮೇಲೆ ಆ ಪೇರೆಂಟ್ ಕಂಪ್ನಿ ಎಕ್ಸಿಸ್ಟೆನ್ಸಲ್ಲಿ ಇರೋದಿಲ್ಲ, ಅದು ಲಿಕ್ವಿಡೇಟ್ ಆಗಿಬಿಡುತ್ತೆ. ಸೊ ಅದು ತನ್ನನ್ನು ತಾನು ಸ್ಪ್ಲಿಟಪ್ ಮಾಡಿಕೊಂಡು ಅದು ಲಿಕ್ವಿಡೇಟ್ ಆಗುತ್ತೆ. ಸೊ ಸ್ಪ್ಲಿಟಪ್ ಕಾನ್ಸೆಪ್ಟ್ ಇದರಲ್ಲಿ ಇದೆ. ಇದರ ಮಧ್ಯದಲ್ಲಿ ಡಿಫ್ರೆನ್ಸ್ ನಿಮಗೆ ಅರ್ಥ ಆಯಿತಾ? ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.